ಎಲ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾಕಂದ್ರೆ ನಾನು ಸಿಂಗಲ್ಲು. ನೀವೆಲ್ಲ ಅನ್ಕೋತಿರ್ಬೋದು. ಸಿಂಗಲ್ ಆಗಿದ ತಕ್ಷಣ ಚೆನ್ನಾಗಿರ್ತಾರಾ? ಹಂಗಾದ್ರೆ ಲವರ್ಸ್‌ಗಳೆಲ್ಲ ಚೆನ್ನಾಗಿರಲ್ವಾ ಅಂತ. 50-50 ಚಸ್ಕ ಮಸ್ಕ. ಯಾಕಂದ್ರೆ ನನ್ನ ಫ್ರೆಂಡಿನ ನಾನು ನೋಡಿ ನೋಡಿ ಸಾಕಾಗೋಗಿದೆ. ಪಾಪ ಅವನಂತೂ ತುಂಬಾ ಕಷ್ಟಪಟ್ಬಿಟ್ಟ ಲವ್ವಿಂದ. ಹೇಳ್ತೀನಿ ಏನಂತ. ನನ್ಗೊಬ್ಬ ಫ್ರೆಂಡ್ ಇದ್ದ, ಕ್ಲೋಸ್ ಫ್ರೆಂಡು. ಅವನು ಈ ಬ್ಯೂಟಿ ಪ್ರಾಡಕ್ಟ್ಸು, ಕಾಸ್ಮೆಟಿಕ್ಸು ಅದ್ರ ಸೇಲ್ಸ್ ಮ್ಯಾನ್ ವರ್ಕ್ ಮಾಡ್ತಾ ಇದ್ದ. ಅವನಿಗೊಬ್ಳು ಗರ್ಲ್ ಫ್ರೆಂಡ್ ಕೂಡ ಇದ್ಲು. ಅವಳಿಗಂತೂ ಇಲ್ದಿದ್ದೇ ದುರಾಸೆ ಬಿಡಿ, ಅದ್ರ ಬಗ್ಗೆ ಮಾತ್ಯಾಕೆ. ವೀಕೆಂಡ್ ಬಂತಂದ್ರೆ ಸಾಕು, ಬೇಬಿ ವೀಕೆಂಡ್ ಕರ್ಕೊಂಡು ಹೋಗಲ್ವಾ ಬೇಬಿ, ಯಾವಾಗ ಕರ್ಕೊಂಡು ಹೋಗ್ತೀಯಾ ಅಂದಿದ್ದೇ ತಡ. ಅಣ್ಣಂಗೇನಿಲ್ಲ, ಮೀಟ್ರ್ 90 ಗೆದ್ಬಿಡ್ತಲ್ಲ. ಏನಿಲ್ಲ, ಮೀಟ್ರ್ 90 ಗೆದ್ದಿದ್ದ ತಡ. ಓಯೋಗ್ ಹೋಗ್ಬೇಕು, 90 ಹೊಡಿಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಅಣ್ಣ. ನೋಡಿದ್ರೆ ಬಾಸ್ ಫೋನ್ ಮಾಡಿದ್ರು. ಬಾಸ್ ಫೋನ್ ಮಾಡಿ, ಏನು ಟಾರ್ಗೆಟ್ ರೀಚೇ ಮಾಡಿಲ್ಲ, ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂದ್ರೆ ಈ ವೀಕೆಂಡ್ ಲೀವ್ ಇರಲ್ಲ. ಅಯ್ಯಯ್ಯೋ ತಗಳಪ್ಪ, ಬೇಬಿಗೆ ನೋಡಿದ್ರೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ, 90 ಹೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಅಣ್ಣ ನೋಡಿದ್ರೆ ಓಯೋ ಹೋಗ್ತೀನಿ 90 ಹೊಡಿತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ನೋಡಿದ್ರೆ ಟಾರ್ಗೆಟ್ ರೀಚ್ ಮಾಡಕ್ ಬಾಸ್ ಹೇಳ್ತಾ ಇದಾರೆ. ಇವಾಗ ಬೇಬಿಗೆ ಶಾಪಿಂಗ್ ಮಾಡಿಸ್ಬೇಕು, ಅಣ್ಣ 90 ಹೊಡಿಬೇಕು ಓಯೋಲೆ ಅಂದ್ರೆ ಟಾರ್ಗೆಟ್ ರೀಚ್ ಮಾಡ್ಲೇಬೇಕು. ಅಣ್ಣ ಏನಿಲ್ಲ ಹೊರಟ ಟಾರ್ಗೆಟ್ ರೀಚ್ ಮಾಡಕ್ಕೆ. ಮನೆ ಮನೆಗೂ ಹೋದ ಬ್ಯೂಟಿ ಪ್ರಾಡಕ್ಟ್ ಸೇಲ್ ಮಾಡಕ್ಕೆ. ಮೇಡಮ್, ನೀವ್ ಈ ಕ್ರೀಮ್ ಹಚ್ಕೊಳ್ಳಿ, ನಿಮ್ ಗಂಡ ನಿಮ್ ಮುಂದೆನೇ ಕೂತಿರ್ತಾರ ನೋಡ್ತಾ, ಎಲ್ಲೂ ಹೋಗಲ್ಲ, ನಿಮ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಮೇಡಮ್ ಇದ್ರು, ಬಂದ್ಬಿಡು, ನನ್ ಗಂಡ ನನ್ನೇ ನೋಡ್ತಾ ಕೂತಿರ್ಲಿ, ನಮಗ್ ನೀನ್ ದುಡ್ಡು ತಂದಾಕ್ತೀಯಾ? ತಿನ್ನಕ್ಕೇನು ನಿನ್ ಮನೆಗ್ ಬರಲ್ಲ. ಆ ಮನೆ ಸುತ್ತದ, ಈ ಮನೆ ಸುತ್ತದ, ಅಲ್ಲಿ ಹೋದ, ಇಲ್ಲಿ ಬಂದ, ಒಬ್ರು ಒಂದ್ ಪ್ರಾಡಕ್ಟೇ ತಗೊಂತಿಲ್ಲ. ಒಂದ್ ಮನೆ ಹತ್ರ ಬಂದ. ಆ ಮನೆ ತುಂಬಾ ಸ್ಪೆಷಲ್. ಯಾಕೆ ಸ್ಪೆಷಲ್ ಅಂದ್ರೆ, ಈ ಸ್ಟೋರಿಯಲ್ಲಿ ತುಂಬಾ ಸ್ಪೆಷಲ್ ಯಾಕಂತ ಹೇಳ್ತೀನಿ. ಆ ಮನೆ ಗೇಟ್ ಮೇಲೆ ನಾಯಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ದಾರೆ. ಹಾ, ನಾಯಿ ಇದೆ, ಇವನ್ ಫೋಟೋ ಇಲ್ಲೇನಕಪ್ಪ ಬಂತು? ಇವನ್ ಈ ಮನೇಲಿದ್ದಾನಂದ್ರೆ ನನಗೆ ಈ ಮನೆ ಸವಸ ಬೇಡ ಅನ್ಸುತ್ತೆ ಅಂತ ಅನ್ಕೊಂಡ. ಅಯ್ಯಪ್ಪ, ಕೊಚ್ಚಿಬಿಟ್ರೆ ಅಯ್ಯೋ ಬಾಬಾ, ಎಷ್ಟು ಕೆಜಿ ಮಾಂಸ ಕೀಳುತ್ತೋ ಏನೋ, ಇಂಜೆಕ್ಷನ್ ತಗೋಬೇಕು ಏನೋ, ಅಬ್ಬಾಬಾಬಾ ಸವಸನೆ ಬೇಡ. ಇನ್ನೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡ್ದ. ನಾಯಿ ಎಷ್ಟು ಬೊಗಳುತ್ತೆ, ಏನ್ ಬೌಬೌ ಅಂತ ಬೊಗಳ್ಬೋದು ಒಂದೇ ಇದ್ರೆ. ಅದೇ ಅಕಸ್ಮಾತ್ ಹಿಂಗಡೆ ಯಾರೋ ಒಬ್ರು ಮನೆಯವ್ರ ಸಪೋರ್ಟಿಗೆ ನಿಂತಿದಾರೆ ಅಂದ್ರೆ ಸಾಕು, ಈ ಸೀರಿಯಲ್ ತರ ತೋರ್ಸಿದ ಸೀನನ್ನೇ ತೋರಿಸಿ ಅದೇ ತರ ಇದು ಕೂಡ ಕೂಗಿದ್ದನ್ನೇ ಕೂಗುತ್ತೆ, ಹೇಳಿದನ್ನೇ ಹೇಳುತ್ತೆ, ಅದೇ ಬೌ 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 ಅಂತ ಹೇಳುತ್ತೆ. ಏನ್ ಮಾಡುತ್ತೆ, ಒಂದಿಷ್ಟು ಓವರ್ ಆಕ್ಟಿಂಗ್ ಮಾಡ್ಬೋದು, ಇನ್ನೇನ್ ಮಾಡುತ್ತೆ. ಹೋಗೇ ಬಿಡಣ, ಇವೆಲ್ಲ ಯಾವ ಲೆಕ್ಕ ಅಂತ ಅಣ್ಣ ಕೊಟ್ಟ ಎಂಟ್ರಿ. ಮೇಡಮ್ 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 ಅಂತ ಎಂಟ್ರಿ ಕೊಟ್ಟ. ಇದನ್ನೆಲ್ಲ ವಾಚ್ ಮಾಡ್ತಾ ನಾಯಿ ದೂರದಿಂದ ಒಂದು ಹಾಡು ಕೂಡ ಹೇಳ್ತಾ ಇತ್ತು. ಬಾರೋ ರಸಿಕ ಮಾಡ್ತೀನಿ ಅಂತ ನಾಯಿ ದೂರದಿಂದ ನೋಡ್ಕೊಂಡು ಹಾಡು ಹೇಳ್ತಾ ಇತ್ತು. ಅಣ್ಣ ಎಂಟ್ರಿ ಕೊಟ್ಟ ಹೋದ ಅನ್ನಷ್ಟು ಅಟ್ಯಾಕ್ ಬಂತು ನಾಯಿ. ಅಣ್ಣ ನೋಡಿದೆ ತಡ, ಸ್ಟಾರ್ಟ್ ಮಾಡ್ದ ಓಡಕ್ಕೆ. ಬಂದ. ನಾಯಿ ಸ್ಪೀಡಿಗೂ ಮನುಷ್ಯನ ಸ್ಪೀಡಿಗೂ ಕಂಪೇರ್ ಇದೆಯಾ? ಕಂಪೇರ್ ಇದೆಯಾ? ಬಂದು ಬಾಯೇ ಹಾಕ್ತು. ಎಲ್ಲಿಗೆ ಹಾಕ್ತು? ಹಾಕ್ಬಾರ ಜಾಗಕ್ಕೆ ಹಾಕ್ಬಿಡ್ತು, ಕುಂಡಿಗೆ ಹಾಕ್ಬಿಡ್ತು. ಕಿರ್ಚಕ್ ಸ್ಟಾರ್ಟ್ ಮಾಡ್ದ. ಅಯ್ಯಯ್ಯೋ, ನಾಯಿ ಕಚ್ಚಿದೆ, ಯಾರಾದ್ರೂ ಬನ್ನಿ ಪ್ಲೀಸ್, ದಯವಿಟ್ಟು ಬನ್ನಿ, ನಾಯಿ ನನ್ ಕುಂಡಿ ಕಚ್ಕೊಬಿದ್ದಿದೆ, ಬನ್ನಿ ಅಂತ. ಆ ಮನೇಲಿ ಯಾರೂ ಇಲ್ಲ. ಅವಂದ್ರ ಅದೃಷ್ಟಕ್ಕೆ ಪಕ್ಕದ ಮನೆಯವರು, ಅವ್ರಿಗೆ ಕೇಳಿಸ್ತಾನೆ ಇಲ್ಲ, ಬರೋದು ಇಲ್ಲ ಹೊರಗಡೆ. ಕೂಗ್ದ ಕಿರ್ಚ್ತಾ ಆಮೇಲೆ ಹೆಂಗೆಂಗೋ ಮಾಡಿ ದೂಡ್ಕೊಂಡು ಒದ್ದು ಏನೋ ಮಾಡಿ ತಪ್ಪಿಸ್ಕೊಂಡು ಹೊರಗ್ ಬಂದಾನೆ ನನಗ್ ಫೋನ್ ಮಾಡ್ದ. ಏ ಮಗ, ಎಲ್ಲಿದ್ಯೋ, ನನ್ ಕುಂಡಿ ನಾಯಿ ಕಚ್ಬಿಡ್ತು ಕಣೋ, ಬಾರೋ ಬೇಗ ಅಂತ. ಹೌದೇನೋ, ಕುಂಡಿ ಕಚ್ತಾ? ಹಬ್ಬಾ, ಸಾಕು ಕಣ ಮಗ, ಹಿಂದ್ಗಡೆ ಕುಂಡಿ ಕಚ್ಚಿದ್ಯಲ್ಲ, ಅಕಸ್ಮಾತ್ ಎದುರುಗಡೆ ಬಾಯಿ ಹಾಕಿದ್ರೆ ಕಿತ್ಕೊಂಡೆ ಬಿಟ್ಟಿರೋದಲ್ಲೋ. ನಿನ್ ಗರ್ಲ್ ಫ್ರೆಂಡ್ ಎಲ್ಲಿ ಏನ್ ಮಾಡ್ದೆ, ಯಾರಿಗ್ ಕೊಟ್ಟೆ ಅಂತ ಕೇಳಿದ್ರೆ ಏನೋ ಹೇಳ್ತಿದೆ ಅಂತ. ಲೇ ಕಿತ್ತೋದ್ ನನ್ನ ಮಗನೇ, ಏನೋ ಮಾತಾಡ್ತಿದ್ಯಾ, ತಮಾಷೆ ಮಾಡ್ತಿದ್ದೀನೋ, ಬರ್ತೀಯ ಇಲ್ವಾ ಇವಾಗ ಅಂದ. ಆಯ್ತು ಸರಿ ಬರ್ತೀನಿ ಅಂತ ಹೇಳಿ ಅಡ್ರೆಸ್ ಕೇಳ್ಕೊಂಡು ಹೋದೆ. ಹೋಗ್ ನೋಡ್ತೀನಿ ಪಾಪ
ಕುಂಡಿ ಮೇಲ್ ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಯಾಕೋ ಕುಂಡಿ ಮೇಲ್ ಮಾಡ್ಕೊಂಡು ಮಲ್ಗಿದೀಯಾ ಅಂತ ಕೇಳ್ತೀನಿ. ಏಯ್, ಅನ್ನ ತಿನ್ನೋ ಬಾಯಲ್ಲಿ ಏನಂತ ಮಾತಾಡ್ತೀಯೋ? ಕುಂಡಿ ಕಚ್ಚಿದನ್ಮೇಲೆ ಕುಂಡಿ ಕೆಳಗ್ ಮಾಡ್ಕೊಂಡು ಮಲ್ಗಕ್ ಆಗುತ್ತೇನೆ ನನ್ ಕೈಲಿ? ಏನ್ ಮಾತಾಡ್ತೀಯೋ ಅಂತ. ಏ ಮಗ, ಸಾರಿ ಕಣ, ನನಗ್ ಗೊತ್ತಾಗಿಲ್ಲ. ನಡಿ ನಡಿ, ಹಾಸ್ಪಿಟಲ್ಗೆ ಹೋಗೋಣ ಅಂತ ಕೂರಿಸ್ಕೊಂಡೆ. ಕೂರ್ತಾನೆ, ಆಗ್ತಾ ಇಲ್ಲ ಕೂರಕ್ಕೆ. ಮಗ, ಆಗ್ತಿಲ್ಲ ಕಣೋ. ಕಾಲ್ ಹಾಕ್ತಾನೆ, ತೆಗಿತಾನೆ. ಸೀಟಿಗೆ ಕಾಲ್ ಹಾಕ್ತಾನೆ, ತೆಗಿತಾನೆ. ಹಾಕ್ತಾನೆ, ತೆಗಿತಾನೆ. ಮಗ, ನನ್ನ ಕೈಲಿ ಆಗ್ತಿಲ್ಲ, ಹೆಂಗೋ ಕೂರೋದು ಅಂತ. ಸರಿ, ಏನೋ ಮಾಡ್ತೀಯ ಇವಾಗ? ಲೇಡೀಸ್ ಕುತ್ಕೊಂಡಂಗ್ ಒಂದ್ ಸೈಡ್ ಕಾಲಕ್ಕೆ ಕುತ್ಕೊಬಿಡು ಅಂದೆ. ಒಂದ್ ಸೈಡ್ ಕೂಡಕ್ ಹೋದ. ಅವಾಗ್ಲೂ ಕೂಡ ಆಗ್ತಾ ಇಲ್ಲ. ಮಗ, ನನ್ ಕೈಲಿ ಹಿಂಗೂ ಆಗ್ತಾ ಇಲ್ಲ ಕಣೋ. ಮಗ, ಒಂದ್ ಚೂರ್ ಅಡ್ಜಸ್ಟ್ ಮಾಡ್ಕೊಂಡ್ ಕುತ್ಕೋ. ಇಲ್ಲೇ 1 ಕಿಲೋಮೀಟರ್ ಕಣ ಅಂದೆ. ಸರಿ ಆಯ್ತು, ಕುತ್ಕೋ ಅಂತ. ಹಾಸ್ಪಿಟಲ್ಗೆ ಹೋದು. 1 ಕಿಲೋಮೀಟರ್ ಹಾಸ್ಪಿಟಲ್ ಇದು. 10 ಸಲ ಸ್ಟಾಪ್ ತಗೊಂಡಿದ್ದಾನೆ. 100 ಮೀಟ್ರಿಗೂ ಒಂದೊಂದು ಸ್ಟಾಪ್, 100 ಮೀಟ್ರಿಗೂ ಒಂದೊಂದು ಸ್ಟಾಪ್. ಮಗ, ನನ್ ಕೈಲಿ ಆಗ್ತಿಲ್ಲ ಕಣೋ, ಹಂಸ್ ಬತ್ತು, ನಿಲ್ಸ. ಗಾಡಿ ನಿಲ್ಸಿದಾಯ್ತು. ಮತ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಹೋಯ್ದು. ಮತ್ ಸ್ಟಾರ್ಟ್ ಮಾಡ್ಕೊಂಡು ಹೋದು. ಮತ್ತೊಂದು ಸ್ಟಾಪ್. ಮತ್ ಸ್ಟಾರ್ಟ್ ಮಾಡ್ಕೊಂಡೋದು, ಒಂದ್ ಸ್ಟಾಪ್. ಹಂಗು ಹಿಂಗು ಹೆಂಗೋ ಹಾಸ್ಪಿಟಲ್ ರೀಚ್ ಆದ ತಕ್ಷಣ ಟ್ರೀಟ್ಮೆಂಟ್ ಮಾಡ್ಬೇಕಲ್ಲ. ಟ್ರೀಟ್ಮೆಂಟ್ ಮಾಡೋಕ್ಕೋಸ್ಕರ ಒಳಗ್ ಕರ್ಕೊಂಡು ಹೋದ್ರು. ಯಾರು ಕರ್ಕೊಂಡೋದ್ರು? ಲೇಡಿ ನರ್ಸ್ ಕರ್ಕೊಂಡೋದ್ರು. ನನಗೆ ಅವಾಗಲೇ ಡೌಟ್ ಹೊಡಿತು, ಇವತ್ತೇನೋ ಒಂದು ಕಿತಾಪತಿ ಆಗುತ್ತೆ ಗ್ಯಾರಂಟಿ ಅಂತ. ಕಚ್ಚಿದೆ, ಪ್ಯಾಂಟ್ ಬಿಚ್ಚಿ ನೋಡ್ಬೇಕಲ್ಲ ಏನಾಗಿದೆ ಅಂತ. ನೋಡ್ದೆ ಇರಕ್ಕಾಗುತ್ತಾ? ಇವನಿಗೆ ಒಂದು ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಅಂದ್ರೆ, ಇವನಿಗೆ ಒಂದು ಸ್ವಲ್ಪ ಬಾಡಿ ಶಾಖ ಜಾಸ್ತಿ, ಹೀಟು. ಯಾರಾದ್ರೂ ಲೇಡೀಸು ನೋಡ್ಬಿಟ್ರೆ ಸಾಕು, ಹಂಗೆ ಎದ್ಬಿಡುತ್ತೆ. ಯಾಕೆ ನಗ್ತೀರಾ? ಯೋ, ಆಸೆ, ಉತ್ಸಾಹ ಎಲ್ಲ ಎದ್ಬಿಡುತ್ತೆ. ಅಯ್ಯಪ್ಪ. ಮೇಡಮ್, ಇವರು ಲೇಡಿ ನರ್ಸು ಪಿಚ್ಚಿ ಅಂದಿದ್ದಾರೆ. ಈ ನನ್ನ ಮಗನಿಗೆ ಕಂಟ್ರೋಲೇ ಮಾಡ್ಕೊಳಕ್ಕಾಗಿಲ್ಲ. ಅಂಡರ್ವೇರೆ ಹೊರದೋಗಿದೆ. ಲೇಡಿ ನರ್ಸ್ ನೋಡಿದ್ದೆ ತಡ. ಓ ಮೈ ಗಾಡ್ ಅಂತ ಅಲ್ಲಿಂದ ಓಡಾಕ್ ಹಿಡ್ದವ್ರು ರೆಸ್ಟ್ ರೂಮ್ ತನಕ ಕೂಕೊಂಡ್ ಬಂದು ಬಿದ್ರಪ್ಪ. ಪ್ರಜ್ಞೆ ತಪ್ಕೊಂಡು ಪ್ರಜ್ಞೆ ಹೋಗ್ಬಿಡ್ತು. ಬಂದ್ರಪ್ಪ ಎಲ್ಲ ಲೇಡಿ ನರ್ಸ್ ಎಲ್ಲರೂ ಬಂದ್ರು. ಬಂದೆಲ್ಲ ನೀರ್ ಹಾಕಿದ್ರು. ವಾಟ್ ಹ್ಯಾಪನ್? ಅವಾಗ ಲೇಡಿ ನರ್ಸ್ ಹೇಳಿದ್ರು, ನಾನೇನೋ ನೋಡ್ಬಾರ್ದು. ಏನಾಯ್ತಪ್ಪ ನನ್ನ ಫ್ರೆಂಡಿಗೆ? ನಾನು ಓಡ್ದೆ. ಬರ್ತೀನಿ. ಓ, ಉರಿ ಮ್ಯಾಮ್ ಅಂತ ಕುಂತಾನೆ. ಏನೋ ಆಯ್ತು? ಏನಿಲ್ಲ ಕಣ, ಏನಾಗದಿರ್ಲಿ ಫಸ್ಟ್ ನಡಿಯೋ, ನನಗೊಂದು ಅಂಡರ್ವೇರ್ ಕೊಡ್ಸೋ. ಅಂಡರ್ವೇರಾ? ಈ ಟೈಮಲ್ಲ? ಯಾಕೋ ಅಂಡರ್ವೇರು? ಮಗ, ಅಂಡರ್ವೇರ್ ಹೊರದೋಗ್ಬಿಡ್ತು ಕಣ. ಅಂಡರ್ವೇರ್ ಹೊರದೋಗುವಂತ ಕೆಲಸ ಏನೋ ಮಾಡ್ದೆ. ಮಗ, ಏನಿಲ್ಲ ಕಣ, ನಿನಗೆ ಗೊತ್ತಲ್ಲ, ನನಗ್ ಬಾಡಿ ಸ್ವಲ್ಪ ಹೀಟು, ಶಾಖ ಜಾಸ್ತಿ. ಇವರು ಮೇಡಮು ನರ್ಸ್ ಇದ್ದರು ಬಂದು ಪ್ಯಾಂಟ್ ಪಿಚ್ಚಿ ಅಂದ್ಬಿಟ್ರು ಕಣ. ನಾನು ಕಂಟ್ರೋಲ್ ಮಾಡ್ಕೊಂಡೆ. ಆಗ್ಲೇ ಇಲ್ಲ ಕಣ, ಟೈಟ್ ಆಗಿದ್ಕೆ ಅಂಡರ್ವೇರೆ ಹೊರದೋಗ್ಬಿಡ್ತು ಕಣ. ಅಯ್ಯೋ, ನೀನ್ ಎಂತ ಗಲೀಜನ್ ಮಗನಲ್ಲೇ. ನಿಮ್ಮಂತ ಜೊತೆ ನಾವು ಬರ್ತೀವಲ್ಲ, ನಾನು ಹೋಗ್ಬಿಡ್ತೀನಿ ಅತ್ಲ. ಏನು ಮಗ, ನೀನಿಲ್ಲ ಅನ್ಬೇಡ ಕಣೋ. ಇನ್ ಬಿಟ್ಟು ನಂಗೆ ಯಾರೋ ಇದಾರೆ. ಪ್ಲೀಸ್ ಕಣೋ, ಒಂದು ಅಂಡರ್ವೇರ್ ತಂದ್ಕೊಡೋ. ಇಲ್ಲ ನಡಿ, ನನಗೆ ಕೊಡಿಸ್ಬಿಡು, ನಾನೇ ಹಾಕೊಂತೀನಿ ಬಂದು. ಬೇಡ. ನೀನಿರೋದು ಯಾವ ಸ್ಟೇಜ್ ಅಂತ ನಂಗೆ ಗೊತ್ತಾಗ್ತಿದೆ. ನೀನಿರೋ ಸ್ಟೇಜಲ್ಲಿ ನಂಗೆ ಬರಲ್ಲ ಅಂತಾನೆ ನಂಗೆ ಗೊತ್ತು. ನಾನು ಕರ್ಕೊಂಡು ಹೋಗಲ್ಲ ಅಂತಾನು ಏನು ಗೊತ್ತು ಅಂತ ನೀನು ಹೇಳ್ತಿದ್ಯ ಅಂತ ನನಗೆ ಗೊತ್ತು. ಹೋಗ್ತೀನಿ, ಆಯ್ತು. ಬರ್ತೀನಿ. ನಂದು ಅದೇ ಹಣೆ ಬರ. ನೋಡ್ತೀನಿ, ಬಟ್ಟೆ ಅಂಗಡಿ ತುಂಬಾ ಬರೀ ಲೇಡೀಸ್ ಅವ್ರೆ. ಹೋಗಿ ನನಗೊಂದು ಅಂಡರ್ವೇರ್ ಬೇಕಿತ್ತು ಅಂತ ಹೇಳಕ್ ಆಗುತ್ತಾ? ಎಲ್ಲ ಲೇಡೀಸ್ ಅವ್ರೆ. ಮೂರ್ಖತೆ ವಯಸ್ಸಾಗಿದೆ, ಹೇಳಕ್ ಆಗುತ್ತಾ ಚಿಕ್ಕ ಮಕ್ಳು ತರ? ನಾನು ಇದ್ರ ವಿಚಾರದಲ್ಲಿ ತುಂಬಾ ಅನ್ಭವಿಸ್ಬಿಟ್ಟಿದೀನಿ. ಎಲ್ಲಿ ಹೋದ್ರು ಅಷ್ಟೇ, ಏನೋ ತಗೊಬೇಕು ಅಂತ ಹೋಗ್ತೀನಿ, ನೋಡಿದ್ರೆ ಲೇಡೀಸ್ ಇದ್ಬಿಡ್ತಾರೆ. ಹೆಂಗ್ ತಗೊಳ್ಳೋದು? ಬಾಯಿ ಬರುತ್ತಾ? ಅದಕ್ಕೆ ನಾನು ಇವಾಗ ಒಂದು ನಿರ್ಧಾರ ಮಾಡ್ಬಿಟ್ಟಿದೀನಿ. ನಿರ್ಧಾರ ಅಲ್ಲ, ಮಾಡ್ತಾ ಇದ್ದೀನಿ. ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಬಿಡ್ತೀನಿ. ತಂದು ಕೊಡ್ತಾರೆ, ಹೋಗ್ತಾರೆ ಡೆಲಿವರಿ ಬಾಯ್ಸು. ಹೋಗಿತ್ತು. ಹೆಂಗೋ ಮೇಡಮ್, ಚಡ್ಡಿ ಬೇಕಿತ್ತು ಅಂದೆ. ಸೈಜ್ ಎಷ್ಟು ಅಂದ್ರು. ಸೈಜಾ? ಅಯ್ಯೋ, ಸೈಜೇ ಗೊತ್ತಿಲ್ಲಲ್ಲಪ್ಪ.
ಎಷ್ಟಪ್ಪ ಇನ್ ಸೈಜು? ಜಾಸ್ತಿ ತಗೊಂಡೋದ್ರೆ ಸೊಂಟದಲ್ಲಿ ನಿಲ್ಲಲ್ಲ, ಕಮ್ಮಿ ತಗೊಂಡೋದ್ರೆ ಮೇಲೆ ಹೋಗಲ್ಲ. ಯಾವ ಸೈಜ್ ತಗೊಂಡೋಗ್ಲಿ? ನೋಡಕ್ ನನ್ನ ಪರ್ಸನಾಲಿಟಿನೇ ಇದಾನೆ, ಸ್ವಲ್ಪ ಸಿಮಿಲಾರಿಟಿ ಇದೆ. ಹಾಂ ಮೇಡಮ್, ಈ ಸೈಜ್ ಕೊಡಿ ಅಂತ ನನ್ನ ಸೈಜ್ ಹೇಳ್ಬಿಟ್ಟೆ. ನನ್ನ ಸೈಜ್ ಹೇಳಲ್ಲಪ್ಪ ನಾನು, ಪಬ್ಲಿಕ್ ಎಲ್ಲ ನೋಡ್ತಾ ಇರ್ತಾರೆ. ಬಂದ್ಬಿಡಿ, ಕೇಳಂಗಿದ್ರೆ ಇನ್ನೂ ಕೇಳ್ತೀರಾ ನೀವು. ನನ್ನ ಸೈಜ್ ತಗೊಂಡೆ, ತಗೊಬಂದೆ. ತಗೊಬರೋಷ್ಟೊತ್ತಿಗೆ ಯಾರೋ ಬ್ರದರ್ ಬಂದ್ಬಿಟ್ಟು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಟಿಂಚರ್ ಎಲ್ಲ ಹಚ್ಚಿ ಇಂಜೆಕ್ಷನ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ತಗೊಂಡೋಗಿ ಕೊಟ್ಟೆ, ಹಾಕ್ಕೊಳ್ಳೋ ಅಂತ. ಥ್ಯಾಂಕ್ಸ್ ಮಗ, ತಂದು ಕೊಟ್ಟೆಲ್ಲ ಅಂತ ಹೋಗಿ ಅಲ್ಲೊಂದು ಸೈಡ್ ವಾಲ್ ಇತ್ತು, ಅಲ್ಲಿ ಹಿಂದ್ಗಡೆ ಹಾಕೋಣಕ್ಕಂತ ಟ್ರೈ ಮಾಡಿದಾನೆ. ಮಗ ಆಗ್ತಿಲ್ಲ ಕಣೋ, ಅರ್ಸ್ತಿದೆ ಕಣೋ, ಟೈಟು ಕಣೋ ಅಂತ ಕೂಗ್ದ. ಏನಾಯ್ತು ಅಂತ ಓಡ್ತೀನಿ, ಆಗ್ತಿಲ್ಲ ಕಣೋ, ತೊಡೆ ಹತ್ತಿದೆ ಕಣೋ ಅಂತ ಕೂಗ್ತಿದ್ದಾನೆ. ಸರಿ ನೀನು 5 ನಿಮಿಷ ಹೊರಗಡೆ ಇರು ಅಂತ ಹೇಳ್ದ. ನಾನು ಬಂದೆ ಹೊರಗಡೆ. ಬರ್ತೀನಿ, ನೋಡ್ದೆ ಜೀನ್ಸ್ ಪ್ಯಾಂಟ್ ಹಾಕೋ ಬರ್ತಿದ್ದಾನೆ. ಆಯ್ತು ನನ್ನ ಅಂಡರ್ವೇರ್ ಸರಿ ಆಯ್ತಾ ಅಂತ ಕೇಳ್ತೀನಿ. ತಗೋ ನೀನು ಅಂಡರ್ವೇರ್ ಅಂತ ಯಾವನಿಗೆ ಬೇಕು ಅಂತ ತೆಗೆದು ಮುಖದ ಮೇಲೆ ಬಿಸಾಕ್ ಬಿಡ್ದ. ಆ ಅಣ್ಣ, ತಂದಿದ್ದಕ್ಕೆ ಒಳ್ಳೆ ಸನ್ಮಾನ ಮಾಡಿದೆ ಅಂದೆ. ಏಯ್, ನಿನ್ನ ಸೈಜ್ ತಂದ್ಬಿಟ್ಟು ನನಗೆ ಹಾಕು ಅಂದ್ರೆ ಹೆಂಗೋ ಹಾಕೊಳೋದು? ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅಂತ ಗೊತ್ತು. ಅಲ್ಲ ಕಣೋ, ಸರಿ ಆಯ್ತು, ಇವಾಗ ನೀನ್ ಜೀನ್ಸ್ ಹಾಕಿದಿಲ್ಲ, ಬರೀ ಜೀನ್ಸ್ ಹಾಕೊಂಡೆ ಅಲ್ವಾ ಒಳಗಡೆ? ಹಾಕೊಂಡಿಲ್ಲ ಕಣೋ. ನನಗೆ ಮತ್ತೊಂದು ಕಡೆಯಿಂದ ಟೆನ್ಷನ್ ಶುರು ಆಯ್ತು. ಏನ್ ಟೆನ್ಷನ್ ಅಂದ್ರೆ, ಈ ನನ್ನ ಮಗ ಮೊದ್ಲಿಗೆ ನಾಯಿ ಹತ್ರ ಕಚ್ಚಿಸ್ಕೊಂಡಿದ್ದಾನೆ. ಇವನಿದ್ ಬಂದಾಗ ಈ ಜಿಪ್ಪನ್ನ ಏರ್ಸೋದು ಇಳಿಸೋ ಇದ್ರಲ್ಲಿ ಓಪನ್ ಮಾಡೋದು ಕ್ಲೋಸ್ ಮಾಡೋ ಟೈಮಲ್ಲಿ ಅಕಸ್ಮಾತ್ ಎಲ್ಲಾದ್ರೂ ಸಿಕ್ಕೊಂಡ್ಬಿತ್ತು ಅಂದ್ರೆ ಈ ನನ್ನ ಮಗನ್ ಮತ್ತೆ ಹಾಸ್ಪಿಟಲಿಗೆ ಕರ್ಕೊಬರ್ಬೇಕಲ್ಲಪ್ಪ. ನಿನ್ ಮಗನ್ ರೋದ್ನ ಯಾರಪ್ಪ ಕೇಳ್ತಾರೆ? ಇದನ್ನ ನೋಡಿ ಇನ್ನು ಎಷ್ಟು ಜನ ನರ್ಸ್ ಮುಚ್ಚಿಡ್ತಾರೆ ಅಥವಾ ಪ್ರಾಣನೇ ಹೋಗುತ್ತೋ ಗೊತ್ತಿಲ್ಲ. ನಾನು ಮುಚ್ಚಿಡ್ಕೊಳ್ಳೇ ಇಲ್ಲ, ಈ ವಿಷಯ ಮನಸ್ಸಲ್ಲಿ ಇಟ್ಕೊಳ್ಳೇ ಇಲ್ಲ. ಮಗ, ನಿನಗೊಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಏನಂದ್ರೆ, ಈಗಿದ್ ಬಂದ ತಕ್ಷಣ ಜಿಪ್ ಹಾಕೋದು ತೆಗೆದು ಸ್ವಲ್ಪ ನಿಧಾನಕ್ಕೆ ಮಾಡೋ. ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಏನೋ ಮಾಡ್ತೀಯಾ? ಅದಂದ ತಕ್ಷಣ ಅವಾಗ ಏನಂದ ಗೊತ್ತಾ? ನನ್ನ ಮಗನೇ, ನಾನಿಲ್ಲಿ ಸಾಯ್ತಾ ಇದೀನಿ, ನೀನೊಂದು ಫ್ರೆಂಡ್ ಏನೋ, ಅವಾಗಿಂದ ಮಜಾ ತಗೊಂತಿದ್ಯಾ, ಇದು ಬೇರೆ ಆಗ್ಲಿ ಅಂತ ಹಾರೈಸ್ತಿದ್ಯಾ, ಅದನ್ನ ನೋಡಿ ಮಜಾ ತಗೊಳೋಣ ಅಂತ. ನಿಮ್ಮಂತಾರಲ್ಲ ಏನಕ್ಕೋ ಬರ್ತೀರಾ, ವರ್ಕ್ ನನ್ ಮನೆಗ್ ಬಿಡು ಅಂದ. ಸರಿ ಆಯ್ತು, ಮನೆಗ್ ಬಿಡ್ತೀನಿ ಅಂತ ಮನೆ ಬಿಟ್ಟು ಬಂದೆ. ನೋಡಿ ಪಾಪ, ನನ್ನ ಫ್ರೆಂಡು ಒಂದು ಗರ್ಲ್ ಫ್ರೆಂಡ್ನ ಏನು ಶಾಪಿಂಗು ವೀಕೆಂಡ್ ಕರ್ಕೊಂಡು ಹೋಗಕ್ಕೆ ಎಷ್ಟೆಲ್ಲ ರಿಸ್ಕ್ ತಗೊಂಡ. ನಮ್ಮ ಬಾಯ್ಸು ಕೂಡ ಅಷ್ಟೇ, ಗರ್ಲ್ ಫ್ರೆಂಡ್ನ ಆಸೆ ತೀರ್ಸೋಕ್ಕೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಳ್ತಾರೆ, ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ನೀವು ಇಂಥ ಪ್ರಾಬ್ಲಮ್ಸ್ನ ರಿಸ್ಕ್ನ ನೀವು ತಗೊಳ್ಲೇಬೇಡಿ, ದಯವಿಟ್ಟು ಹೇಳ್ತೀನಿ, ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.